ನ್ಯಾಚುರಲ್ ಬಾಡಿ. ಕಾಡು ಬಿಕ್ಕೆ ಗಿಡ, ಇನ್ನೂ ಹಣ್ಣು ಹಾಕಿ ಇನ್ನೊಂದು 2-3 ತಿಂಗಳು ಬೇಕು. ಇದು ಹಣ್ಣಾದ್ಮೇಲೆ ಚೆನ್ನಾಗಿರುತ್ತೆ. ಕಾಯಿ ತಿನ್ನೋಕ್ಕಾಗಲ್ಲ, ಕಾಯಿ ಒಗ್ರು ಬರುತ್ತೆ, ಹಣ್ಣಾದ್ಮೇಲೆ ಚೆನ್ನಾಗಿರುತ್ತೆ. ಇದೊಂದು ಗಿಡ ಕೆಲವರು ಎಷ್ಟೋ ಜನಕ್ಕೆ ಗೊತ್ತಿರಲ್ವಲ್ಲ, ಅದಕ್ಕೋಸ್ಕರ ವೀಡಿಯೋ. ಕಾಡಲ್ಲಿ ಓಡಾಡೋಕ್ಕೆ ಧೈರ್ಯ ಇರಬೇಕು, ಮೇನ್ ಪಾಯಿಂಟ್. ಹಂದಿ ಬರ್ಬೋದು, ಕರಡಿ ಬರ್ಬೋದು, ಚಿರತೆ ಬರ್ಬೋದು, ಯಾವ್ದು ಬಂದರೂ ನಾವು ಧೈರ್ಯವಾಗಿ ನಿಂತ್ಕೋಬೇಕು. ಎದ್ಕೊಂಡು ನಾವು ಎಷ್ಟು ರೆಸ್ಪಾನ್ಸ್ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಇವ್ನು ಹೆದರ್ಕೊತಾ ಇದ್ದಾನೆ, ಇದು ಹೆದರ್ಕೊತಾ ಇದೆ, ಅಟ್ಯಾಕ್ ಮಾಡ್ಬೋದು ಅಂತ. ನಾವೇ ಆಗಲಿ, ಒಂದು ನಾಯಿ ಹೆದರ್ಕೊಳ್ಳುತ್ತೆ. ಒಂದು ನಾಯಿ, ಒಂದು ಎಕ್ಸಾಂಪಲ್ ತಗೋಬೇಕು, ಒಂದು ನಾಯಿ ತಗೊಳ್ಳಿ, ಅದು ಹೆದರ್ಕೊಳ್ಳುತ್ತೆ ಅಥವಾ ಕಡಿಯುತ್ತೋ ಅಂತ ಒಂದು ಇದು ಗೊತ್ತಾಗುತ್ತಲ್ವ, ಆ ಥರ ಅಂತ. ನಾವು ಚಿಕ್ಕ ವಯಸ್ಸಲ್ಲಿ ದನ ಎಲ್ಲ ಮೇಸಕ್ಕೆ ಬರಬೇಕಾದ್ರೆ ತಿಕ್ಕೊಂಡು ತಿಂತಾಯಿದ್ವಿ ಇವನ್ನ. ಗೆಡ್ಡೆಗಳು ಚೆನ್ನಾಗಿರ್ತೀವಿ. ಇದ್ರ ಹೆಸರು ಚಿಕ್ಕ ವಯಸ್ಸಲ್ಲಿ ಗೊತ್ತಾಯಿತು, ಇದನ್ನು ತಿಂತಾಯಿದ್ವಿ ಹಣ್ಣ. ಈಗ ಗೊತ್ತಿಲ್ಲ, ಚಿಕ್ಕ ವಯಸ್ಸಲ್ಲಿ ಮಾತ್ರ ಚೆನ್ನಾಗಿ ಗೊತ್ತಿತ್ತು ಇದ್ರ ಹೆಸರು. ತಿಂತಾಯಿದ್ವಿ, ಬ್ಲಾಕ್ ಬರುತ್ತೆ, ಹಣ್ಣು ಚೆನ್ನಾಗಿರುತ್ತೆ. ಕಾಡಲ್ಲಿ ಚಿಕ್ಕ ವಯಸ್ಸಲ್ಲಿ ಓಡಾಡೋದು ಜಾಸ್ತಿ. ದೊಡ್ಡನಾದ್ಮೇಲೆ ಸ್ವಲ್ಪ ಬುದ್ಧಿ ಬಂದಮೇಲೆ ಹೊರಗಡೆ ದುಡಿಯೋಕ್ಕೆ ಅಂತ ಹತ್ತಾಯ್ತು ಹೋದ್ವಿ. ಹಾಗಾಗಿ ಇಲ್ಲೆಲ್ಲ ಓಡಾಡಿಲ್ಲ. ಹೆಚ್ಚು ಕಮ್ಮಿ ಒಂದು 5-6 ವರ್ಷ ಆಯ್ತು ಬಂದು ಈ ಕಡೆ. ಜೋಶಾಗಿ ಮಾತಾಡೋ ಅಂದ, ಸಾಯೋರ ಥರ ಮಾತಾಡ್ತೀಯಲ್ಲ, ಜೋಶಾಗಿ ಮಾತಾಡೋ ಅಂದ. ಹೆಂಗೆ ಮಾತಾಡಬೇಕಪ್ಪ ನಂಗೆ ಗೊತ್ತಾಗಲ್ಲ, ಅದಕ್ಕೆ ನಾನು ಮಾತಾಡ್ತಿರ್ಲಿಲ್ಲ. ಗಿಡದಾಗಾದ್ರೆ ಯಾರೂ ಇರೋಲ್ಲ, ಮಾತಾಡ್ಬೋದು ಅಂತ ಗಿಡಕ್ಕೆ ಬಂದು ಮಾತಾಡ್ತಾಯಿದ್ದೀನಿ. ಮಳೆ ಒಂದು ಚೆನ್ನಾಗಿ ಆಗಿದ್ದಿದ್ರೆ ಇಲ್ಲಿ ಓಡಾಡೋಕ್ಕಾಗ್ತಿರಲಿಲ್ಲ, ಅಷ್ಟು ನೀರಿರೋದು. ಹಳ್ಳ ಅಂತೀವಿ ನಮ್ಮ ಸೈಡು, ನಿಮ್ಮ ಸೈಡ್ ಏನಂತ ಅಂತೀರ ಗೊತ್ತಿಲ್ಲ. ಮಳೆ ಇರೋದಿಲ್ಲದ್ರಿಂದ ಇದೆ. ತುಬ್ರೆಗಳ ಹಣ್ಣು ಬಿಟ್ಟಿದೆ, ಕಾಯಿ ಬಿಟ್ಟಿದೆ, ಇನ್ನೂ ಹಣ್ಣಾಗಿಲ್ಲ. ನಾನಂದ್ರೆ ಚೆನ್ನಾಗಿದೆ, ತೋರಿಸ್ತೀನಿ ನಿಮಗೆ ಆ ತೂಬ್ರೆ ಏನೋ ಯಾವುದೋ ಅಂತ. ನಾವು ತೂಬ್ರೆ ಎಲೆ ಕೆಲವ್ರ ಮನೇಲಿ ಬೀಡಿ ಕಟ್ತಾರಲ್ಲ, ಆ ತೂಬ್ರೆ ಎಲೆ ಸಿಗುತ್ತಲ್ಲ, ಅದರಲ್ಲೇ ಹಣ್ಣು ಬರುತ್ತೆ, ಹಣ್ಣು ತಿನ್ಬೋದು. ಎಲ್ಲ ಚಪ್ಪತ್ತದು ಅದೇ ಗಿಡ ನೀಟಾಗಿ ಕಾಣ್ತಲ್ಲ. ಇಲ್ಲಿಗೆ ಮ್ಯಾಕೋಗಿ ತೋರಿಸಿದ್ರೆ ಸ್ವಲ್ಪ ನೀಟಾಗಿ ಕಾಣಿಸುತ್ತೆ. ಹತ್ತಬೇಕು, ದೂರಕ್ಕೆ ಹೋಗಿ ಬರಬೇಕು. ಇಲ್ಲೇ ಸಾಹಸ ಮಾಡೋಣ ಬನ್ನಿ. ಇದೇ ತೂಬ್ರೆ ಹಣ್ಣು. ಈ ತೂಬ್ರೆ ಎಲ್ಲ ನಿಮ್ಮ ಬಿಡಿ ಕಟ್ಟೋರು ಆಲ್ಮೋಸ್ಟ್ ಗೊತ್ತಿರುತ್ತೆ. ಸಿಟಿಯವ್ರಿಗಾಗಲಿ, ಹಳ್ಳಿಯವ್ರಿಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈ ತೂಬ್ರೆ ಗಿಡ, ಈ ತೂಬ್ರೆ ಹಣ್ಣು ತಿನ್ಬೋದು, ಯಾವ ಗಿಡ ಅಂತ ಗೊತ್ತಿಲ್ಲ. ನನ್ನ ಎಕ್ಸಾಂಪಲ್ ಯಾರೋ ಒಬ್ರು ಕೇಳಿದ್ರು, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಚೆನ್ನಾಗಿ ಬಿಟ್ಟಿದೆ, ಅಲ್ಲೇ ಕೆಳಗಡೆ ಬಿಟ್ಟಿದ್ದು, ಮೇಲ್ಗಡೆ ಅಷ್ಟೊಂದಾಗಿಲ್ಲ, ಕೆಳಗಡೆ ಚೆನ್ನಾಗಿ ಬಿಟ್ಟೈತೆ. ಪ್ರಾಣಿ ಪಕ್ಷಿಗೆ ಈಸಿ ಆಗಲಿ ಅಂತ ಕೆಳಗಡೆನೇ ಬಿಟ್ಟೈತೆ. ಇದು ಹಳ್ಳ, ಇಲ್ಲಿ ಫುಲ್ ಎಲ್ಲ ನೀರಿರೋದು ಗುರು. ಏನು ಮಾಡಲಿ, ಮಳೆ ಚೆನ್ನಾಗಿಲ್ಲ. ಈಗ ಬರೀ ಮೋಡ ಆಗುತ್ತೆ, ಯಾವ ಕಡೆ ಆಗುತ್ತೆ, ಹೋಯ್ತು ನಮ್ಮ ಮನೆ ಅಂತಾರೆ. ನಮ್ಮ ಮನೆ ಹೋದ್ರೂ ಪರವಾಗಿಲ್ಲ, ಇಲ್ಲಿ ಮಳೆ ಬರಲಿ ಅಂದರೆ ನೀಟಾಗಿ ಮಳೆ ಬರ್ತಾಯಿಲ್ಲ. ಯಾವುದಾದ್ರು ಗುಂಡಿ ಕೂತದಾಗ ಮನೆಗಳು ಕಟ್ಕೊಂಡಿರ್ತಾರೆ, ಹೋಯ್ತು ಅಂತಾರೆ. ಅಲ್ಲಿ ನೀರಲ್ಲೊಂದು ಮೀನು ಓಡಾಡ್ತಿದೆ, ಝೂಮ್ ಆಗಿ ತೋರಿಸ್ತೀನಿ ನೋಡಿ. ಹತ್ರಕ್ಕೆ ಹೋಗೋಣ, ಫಸ್ಟ್ ಝೂಮಲ್ಲಿ ನೋಡಿ. ಏನು ಕಾಣಿಸ್ತಾ ಇಲ್ಲ, ಅದು ಅದಕ್ಕೆ ಹೋಗ್ಬಿಡ್ತು ಅನ್ಸುತ್ತೆ. ಹತ್ರಕ್ಕೆ ಹೋಗಿ ತೋರಿಸ್ತೀನಿ ಬನ್ನಿ. ಇಳಿಬೇಕು, ನಿಡ್ಕೋಬೇಕು. ಅದಕ್ಕಾಗ್ಬಿಟ್ಟಿದೆ, ನಾನು ಎಲ್ಲಿ ಹಿಡ್ಕೊಂಡೋಗ್ಬಿಡ್ತೀನಿ ಅಂತ ಓಡಿಸ್ತೀನಿ.
ಎಲ್ಲ ಎತ್ಕೊರೋದು ಕಾಣ್ದಂಗೆ ಆಗ್ಬಿಡ್ತು. ಯಾವುದೋ ಚಿಕ್ಕ ಚಿಕ್ಕ ಮೀನಿದೆ. ಇಲ್ಲೊಂದು ಮೀನು ಅದಕ್ಕೆ ಕಂಡಿದ್ದೆ. ಕಾಣಿಸ್ತಿದೆಯಲ್ಲ, ಓಡ್ತಾನೆ ಬನ್ನಿ. ಇದ್ರ ಒಂಥರ ಮಜಾ, ಒಬ್ಬರು ನೈ ಅನ್ಸ್ಕೊತೀವಿ ಅದರಲ್ಲಿ. ಅದಕ್ಕೆ ಜನಗಳು ಅವ್ರ ನೈ ಅನ್ಸೋದು. ಹಾಳಾಗಲಿ ಉದ್ಧಾರ ಆಗಲಿ ಅಂತ ಯಾರು ಇದು ಮಾಡಲ್ಲ. ಇರಲಿ ಬಿಡಿ, ನೀರಿರೋವರೆಗೂ. ನಾನು ಅದನ್ನು ತಿನ್ನಲ್ಲ, ತಿನ್ನಾಗಿ ಇಟ್ಕೊಂಡೋಗ್ಬಿಡ್ತಾ ಇದ್ದೆ. ಇದೇ ಮಳ್ಳಿಗಿಡ, ಮಳ್ಳಿಕಾಯಿ ಬಿಟ್ಟೈತೆ. ಬಟ್ ನಾನು ಕೆಳಗಿದ್ದೀನಿ, ಅಲ್ಲಿಗೆ ಹೋಗೋಕ್ಕಾಗಲ್ಲ. ಅದಕ್ಕೆ ಇಲ್ಲಿಂದ ನೋಡ್ಕೊಬೇಡಿ. ಅಲ್ಲಿ ಜಿಂಕೆ ನಿಂತಿದೆ, ಹೊಡ್ತಾಯಿದೆ. ನಡ್ಕೊಂಬಂದೆ ಬಂದೆ ಫುಲ್ ಎಲ್ಲ ಗಿಡದೊಳಗಡೆ ಬಂದ್ಬಿಟ್ಟು ಫುಲ್ ನಡ್ಕೊಂಡು. ಅದಕ್ಕೆ ಕೈಯಾಗಿ ತೆಗ್ಯಂಬನ್ನಿ. ಇದು ಎಡಿಕಾಯಿ ನೋಡಿರ್ತೀರಲ್ಲ, ಬಂದೇ ಬಿಡ್ತದೆ ನೀರೊಳಗೆ. ಇದು ತರದ ಗಿಡ, ಮುಳ್ಳಿರುತ್ತೆ, ಸಣ್ಣದಾಗಿ ಎಲೆ ಇರುತ್ತೆ, ಅದನ್ನು ತರದ ಗಿಡ ಅಂತೀವಿ. ಇದು ಹೊಂಗೆ ಗಿಡ. ಎಲ್ಲ ಗಿಡ ಇಟ್ಟಿದ್ದಾರೆ. ನವಿಲ್ ಗರಿ. ನಾವು ಚಿಕ್ಕ ವಯಸ್ಸಲ್ಲೇ ಇದನ್ನು ಬುಕ್ಕಲ್ಲಿ ಇಟ್ಕೊಂಡು ಮರಿ ಹಾಕುತ್ತೆ ಅಂತಿದ್ವಿ. ಯಾವ ಮರಿ ಹಾಕುತ್ತೋ ಗೊತ್ತಿಲ್ಲ ಬಿಡಿ. ಆ ನವಿಲೇ ಹಾಕೋದು ಕಷ್ಟ ಆಗೈತೆ ಅಂದರಲ್ಲಿ. ಇವೆಲ್ಲ ಮರಿ ಹಾಕುತ್ತೆ ಅಂತ ಇದನ್ನು ಸುಳಿ ಇಟ್ಕೊಂಡು ಬುದ್ಧಿ ಬರುತ್ತೆ, ವಿದ್ಯೆ ಬರುತ್ತೆ. ಏನೋ ನಾವು ಮಾಡಿದ್ವಿ, ನಮಗಿದ್ದ ಬುದ್ಧಿ ಎರಡೂ ಬರಲಿಲ್ಲ. ಪ್ಯಾದ್ಮಾಗಿ ನಾವು ಆಗಿ ಉಗಿಸ್ಕೊಂಡು ಮಾಸ್ಟರ್ ಹತ್ರ ಹೀಗೆ ಬಂದು ಗಿಡದಾಗೆಲ್ಲ ಹಿಂಗೆ ತಿರ್ಗಂಗೆ ಅವಶ್ಯಕತೆ ಹಿಂಗೆ ಬಂದಿತ್ತು. ಓದೋ ಟೈಮಲ್ಲಿ ಓದ್ದಂಗೆ ನಾವು ಈಗ ಒಂದು ಬುದ್ಧಿ ಬಂದಮೇಲೆ ಗಿಡದಾಗೆಲ್ಲ ಹಿಂಗೆ ತಿರ್ಕೊಂಡು ವೀಡಿಯೋ ಮಾಡೋ ಹಂಗೆ ಆಗ್ಬಿಟ್ಟೈತೆ. ಅದಕ್ಕೆ ಕಣ್ರಪ್ಪ ಹೇಳೋದು ನಾನು, ಓದೋ ಟೈಮಲ್ಲಿ ಓದ್ಬಿಟ್ರಿ. ದೊಡ್ಡವರಾದ್ಮೇಲೆ ಇದ್ದೇ ಇರುತ್ತೆ ಕೆಲಸ ಮಾಡೋದಾಗಲಿ, ಓದಿರಾಗಲಿ ಕೆಲಸ ಮಾಡಲೇಬೇಕು. ಆದರೆ ಒಂದು ಮರ್ಯಾದೆ ಇರುತ್ತೆ, ಒಂದು ಸ್ಯಾಲ್ರಿ ಇರುತ್ತೆ, ಒಂದು ಸಂಬಳ ಇರುತ್ತೆ, ಅದಕ್ಕೊಂದು ಬೆಲೆ ಇರುತ್ತೆ. ಅದನ್ನು ಬಿಟ್ಟು ಈ ಥರ ನಮ್ಮ ಥರ ಗಿಡದಲ್ಲಿ ವಿಡಿಯೋ ಮಾಡ್ಕೊಂಡು ತಿರುಗಿದ್ರೆ ಯಾರು ಏನಿರಲ್ಲ. ಫಾರೆಸ್ಟ್ನವ್ರು ನೋಡಿದ್ರೆ ಗದ್ಮುಖ ಬರ್ತಾರೆ ಅನ್ನೋ ಗೊತ್ತಿಲ್ಲ. ಅಮ್ಮ, ಇದು ಬಂದರೆ ಗಿಡ, ಇದು ತೂಗ್ಲಿ ಗಿಡ,
ಇದು ನೇರಳೆ ಹಣ್ಣಿನ ಗಿಡ, ನೇರಳೆ ಗಿಡ. ಯಾರ್ಯಾರು ಈ ಥರ ಹೂ ಕಿತ್ಕೊಂಡು ಈ ಥರ ಹೇಳ್ದು ಹನಿ ಕುಡ್ದಿದ್ದೀರಾ ಹೇಳಿ. ನಿಮ್ಗಿನ್ನೂ ಯಾವುದಾದ್ರೂ ಗೊತ್ತಿಲ್ಲ ಗಿಡಗಳಿದ್ದರೆ ಕಮೆಂಟ್ ಮಾಡಿ ಕೇಳಿ, ನಾನು ತೋರಿಸ್ತೀನಿ. ಆಮೇಲೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡೋ ವೀಡಿಯೋಗಳೆಲ್ಲ ಬರ್ತಾ ಇರ್ತವೆ. ಸಪೋರ್ಟ್ ಮಾಡಿ. ನೀವೆಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ನಾನು ನಿಮಗೆಲ್ಲ ತೋರಿಸ್ತೀನಿ. ಕಮೆಂಟ್ ಮಾಡೋದು ಮರಿಬೇಡಿ, ಮಾಡಿದ್ರೆ ಅಲ್ವ ಗೊತ್ತಾಗೋದು. ನಿಮ್ಗೆ ಗೊತ್ತಿಲ್ಲ ಅದನ್ನು ತೋರಿಸ್ಬೇಕು ಅಂತ. ಆಲ್ಮೋಸ್ಟ್ ಓಕೆ ಫ್ರೆಂಡ್ಸ್, ಬಾಯ್.